ಈ ದಿನದ ಮುಖ್ಯ ತಲೆಬರಹ ಏನಂದ್ರೆ ಹಸಿವು, ಕರುಣೆ ಮತ್ತು ಧೈರ್ಯ ಎಂಬುದಾಗಿ. ಹಸಿವು, ಕರುಣೆ ಮತ್ತು ಧೈರ್ಯ ಎಂಬುದಾಗಿ. ಮಕ್ಕಳ ಸತ್ಯವೇದ ಭಾಗ ಸೊಲೊಮೋನನ ಪ್ರಭಾವ 1 ಅರಸುಗಳು 10ನೇ ಅಧ್ಯಾಯ. 1 ವರ್ಷಕ್ಕೆ ಸತ್ಯವೇದ ಅಧ್ಯಯನ ಭಾಗ ಜ್ಞಾನೋಕ್ತಿಗಳು 20ನೇ ಅಧ್ಯಾಯ ವಚನ 1ರಿಂದ 30ರವರೆಗೆ. ಬಾಯಿಪಾಠ ವಚನ: ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ನಾವು ಧ್ಯಾನ ಮಾಡ್ಲಿಕ್ಕಿರುವಂತಹ ಸತ್ಯವೇದ ಭಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 6ರಿಂದ 11ರವರೆಗೆ. ಇಲ್ಲಿ ಮೊದಲನೇದಾಗಿ ಏನ್ ಹೇಳ್ತಾ ಇದೆ ಅಂದ್ರೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ ಮತ್ತಾಯ 5:6ರಲ್ಲಿ ಬರೆದಿದೆ. ದೇವರ ಒಂದು ನೀತಿಯನ್ನ ಹುಡುಕುವವರಿಗೆ ದೇವರು ತೃಪ್ತಿಯನ್ನ ಕೊಡುವಾತನಾಗಿದ್ದಾನೆ. ಮತ್ತೆ ಅದು ಮಾತ್ರವಲ್ಲದೆ ದೇವರ ಚಿತ್ತದಂತೆ ಜೀವಿಸಲು ನಾವು ಹಂಬಲಿಸಬೇಕು ಎಂಬುದನ್ನ, ಮತ್ತೆ ಪಾಪವನ್ನ ಬಿಟ್ಟು ನೀತಿಯ ಮಾರ್ಗದಲ್ಲಿ ನಾವು ನಡಿಬೇಕು. ದೇವರ ವಾಕ್ಯ, ಪ್ರಾರ್ಥನೆ ಮತ್ತು ಪರಿಶುದ್ಧ ಜೀವನದ ಒಂದು ಮೂಲಕ ಆತ್ಮೀಯವಾಗಿ ನಾವು ಬೆಳಿಬೇಕು ಅನ್ನುವಂಥದ್ದು ಇಲ್ಲಿ ನಮಗೆ ತೋರಿಸ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೈಹಿಕ ಹಸಿವು ಮತ್ತು ಆಹಾರದ ಅವಶ್ಯಕತೆಯನ್ನ ನಾವು ತೋರಿಸುವಂತೆ, ಅಂದ್ರೆ ನಮಗೆ ಸರಿಯಾದ ಸಮಯಕ್ಕೆ ಹೇಗೆ ಊಟ, ನೀರು, ನಿದ್ದೆ ಇವೆಲ್ಲವೂ ನಮಗೆ ದೈಹಿಕವಾಗಿ ನಮಗೆ ಹಸಿವು ಯಾವ ರೀತಿ ಕಾಣಿಸಿಕೊಳ್ತದೋ ಅದೇ ರೀತಿಯಾಗಿ ನೀತಿಗೆ ಹಸಿದು ಬಾಯಾರಿದವರಾಗಿರ್ಬೇಕು, ಅವರು ಧನ್ಯರು ಎಂಬುದಾಗಿ, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ ಇಲ್ಲಿ ದೇವರು ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಮೊದಲು ದೇವರ ಒಂದು ಆತ್ಮಿಕ ಹಸಿವು, ದೇವರ ಚಿತ್ತದಂತೆ ನಾವು ಜೀವಿಸುವ ಬಯಕೆಯನ್ನ ನಾವು ತೋರಿಸ್ಬೇಕಂತೆ. ದೇವರ ನೀತಿಯು ಪರಿಶುದ್ಧತೆ ಮತ್ತು ಸತ್ಯವನ್ನ ಬಯಸುವವರು ದೇವರಿಗೆ ಪ್ರಿಯರು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಅದೇ ರೀತಿಯಾಗಿ ಕೀರ್ತನೆಗಳು 42ನೇ ಅಧ್ಯಾಯ ವಚನ 1-2ರಲ್ಲಿ ಕೊರೇಹಿಯರು ಒಂದು ಪದ್ಯವನ್ನ ಬರಿತಾ ಇದ್ದಾರೆ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನ ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನ ಬಯಸ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸ್ತದೆ ಎಂಬುದಾಗಿ. ನೋಡ್ರಿ, ಬಹಳ ಚಂದವಾಗಿ ಅವರು ಬರೆದಿದ್ದಾರೆ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ ದೇವರು ಹೇಳುವ ರೀತಿಯಲ್ಲಿ ಇಲ್ಲಿ ಕೊರೇಹಿಯರು ಕೂಡ ಒಂದು ಪದ್ಯದಲ್ಲಿ ತಿಳಿಸ್ತಾರೆ. ಹೇಗೆ ಒಂದು ಜಿಂಕೆ ನೀರಿಗಾಗಿ ವರ್ತೆಗಳನ್ನ ಅಥವಾ ನೀರಿನ ತೊರೆಗಳನ್ನ ಹುಡುಕಿಕೊಂಡು ಹೇಗೆ ಅದು ದಾಹವನ್ನ ತೀರಿಸಿಕೊಳ್ಳುವುದಕ್ಕೆ ಅದು ಹುಡುಕಿಕೊಂಡು ಹೋಗ್ತದೋ ಅದೇ ಪ್ರಕಾರ ನನ್ನ ಮನವು ನಿನ್ನನ್ನ ಬಯಸ್ತದೆ, ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸ್ತದೆ ಎಂಬುದಾಗಿ ಇಲ್ಲಿ ದೇವರು ಕೊರೇಹಿಯರ ಪದ್ಯದ ಮೂಲಕ ನಮಗೆ ತಿಳಿಯಪಡಿಸುವಂಥದ್ದನ್ನ ನೋಡ್ತಾ ಇದ್ದೀವಿ. ನಾವು ನೀತಿಗೆ ಹಸಿದವರಾಗಿ ನಾವು ಜೀವಿಸ್ಬೇಕಂತೆ. ಬರೀ ಲೌಕಿಕವಾದ ತೃಪ್ತಿಗಳನ್ನ ನಾವು ಹುಡುಕುವವರಾಗಿರದೆ, ನಾವು ನೀತಿಗೆ ಹಸಿದವರಾಗಿ ನಾವು ಹುಡುಕಿಕೊಂಡು ದೇವರ ಸನ್ನಿಧಾನಕ್ಕೆ ನಾವು ಹೋಗಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಯಪಡಿಸ್ತಾ ಇದೆ. ಅದೇ ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 21ರಲ್ಲಿ ಕೂಡ ನೀತಿ ಕೃಪೆಗಳನ್ನ ಹುಡುಕುವವರು ನೀತಿ ಜೀವ ಕೀರ್ತಿಗಳನ್ನ ಪಡೆಯುವನು ಎಂಬುದಾಗಿ. ಎಷ್ಟು ಸುಂದರವಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ನಾವು ನೀತಿ ಕೃಪೆಗಳನ್ನ ಹುಡುಕುವವರಾಗಿರ್ಬೇಕು, ಆಗ ನಮಗೆ ನೀತಿ ಜೀವ ಕೀರ್ತಿಗಳನ್ನು ನಾವು ಪಡಿತೇವೆ ಎಂಬುವಂಥದ್ದನ್ನ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ದೇವರ ನೀತಿಗಾಗಿ ನಿಜವಾದ ಹಸಿವು ಮತ್ತು ಬಾಯಾರಿಕೆ ಹೊಂದುವವರನ್ನ ದೇವರು ಆತ್ಮಿಕವಾಗಿ ತೃಪ್ತಿಪಡಿಸ್ತಾರೆ ಮತ್ತು ಆಶೀರ್ವಾದಿಸಿ ತನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿ ನಿಲ್ಲಿಸ್ತಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳಿದುಕೊಳ್ಬೇಕಾದಂತ ಮುಖ್ಯ ವಿಷಯ. ಮತ್ತೆ ಎರಡನೇದಾಗಿ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು ಎಂಬುದಾಗಿ. ಈ ವಾಕ್ಯದಲ್ಲಿ ಯೇಸು ಸ್ವಾಮಿಯು ಕರುಣೆಯ ಜೀವನವನ್ನ ನಡೆಸುವವರನ್ನ ಅಥವಾ ಕ್ರಿಸ್ತನು
ಅವರನ್ನ ಧನ್ಯರೆಂದು ಕರೀತಾ ಇದ್ದಾರೆ. ದೇವರು ನಾವು ಕರುಣೆ ಉಳ್ಳವರಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಧನ್ಯರೆಂದು ಇಲ್ಲಿ ಕರೆಯುವಂಥದ್ದನ್ನ ನಾವು ನಾಡ್ತೇವೆ. ಕರುಣೆ ಅಂದ್ರೆ ಮಾತ್ರ ಬೇರೆ ಕರುಣೆಯನ್ನ ತೋರಿಸುವಂಥದ್ದು ಮಾತ್ರವಲ್ಲದೆ ಅಯ್ಯೋ ಪಾಪ ಅವ್ರು ಹಂಗಿದ್ದಾರೆ ಅಂತ ಹೇಳಿ ಸ್ವಲ್ಪ ಅವ್ರ ಮೇಲೆ ಮನ ಮರುಗುವಂಥದ್ದು, ಸ್ವಲ್ಪ ಕರುಣೆಯನ್ನು ತೋರಿಸುವಂಥದ್ದು ಮಾತ್ರವಲ್ಲದೆ ಇತರರ ನೋವನ್ನ ಅರ್ಥ ಮಾಡಿಕೊಂಡು ಅವರನ್ನ ಕ್ಷಮಿಸಿ ಸಹಾಯ ಮಾಡಿ ಪ್ರೀತಿಯಿಂದ ನಡೆಸಿಕೊಳ್ಳುವಂಥದ್ದೇ ಒಂದು ಕರುಣೆಯಾಗಿದೆ. ಇದನ್ನ ಕಲ್ವರ್ ಚಾಪಲ್ ಸಂಸ್ಥೆಯವರು ಬಹಳ ಕರುಣೆ ಉಳ್ಳವರಾಗಿ ಅದನ್ನ ಅವರಿಗೆ ಇರುವಂತ ಪೇಷಂಟ್ಗಳನ್ನಾಗಿರ್ಬೋದು ಇನ್ನಿತರ ಕಾರ್ಯಗಳಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದು ಇದು ಬಹಳ ಎತ್ತಿ ತೋರಿಸುವಂತ ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ. ನೋಡ್ರಿ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನ ಹೊಂದುವರು. ನಾವು ಇತರರಿಗೆ ಕರುಣೆಯನ್ನ ತೋರಿಸುವಾಗ, ಇತರರ ಮೇಲೆ ನಾವು ಕರುಣೆಯನ್ನ ಇಟ್ಟು ಅವರಿಗೆ ಸಹಾಯವನ್ನ ಮಾಡುವಾಗ ದೇವರು ನಮ್ಮನ್ನ ಏನ್ ಮಾಡ್ತಾರಂದ್ರೆ ಕರುಣಿಸ್ತಾರಂತೆ. ನಮಗೂ ಕೂಡ ದೇವರು ಕರುಣೆಯಿಂದ ನಮಗೆ ಬೇಕಾದಂತ ಎಲ್ಲವನ್ನ ದೇವರು ಒದಗಿಸ್ತಾರಂತೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಕರುಣೆಯು ದೇವರ ಒಂದು ಸ್ವಭಾವವಾಗಿದೆ. ಕರುಣೆಗೆ ಯೇಸು ಕ್ರಿಸ್ತನಿಗೆ ಅಲ್ಲಿ ಒಂದು ಸ್ವಭಾವ ಕೂಡ ದೇವರದಾಗಿದೆ. ಅದು ದೇವರು ಕರುಣಾಮಯಿ ಆಗಿರುವುದರಿಂದ ಆತನ ಮಕ್ಕಳಾದ ನಾವು ಕರುಣೆ ಉಳ್ಳವರಾಗಿರ್ಬೇಕು. ಕರುಣೆಯು ಕ್ರೈಸ್ತರ ಜೀವಿತದಲ್ಲಿ ನಮಗೆ ಗುರುತಾಗಿರ್ಬೇಕು. ಅದು ಕರುಣೆಯನ್ನ ತೋರಿಸುವಂಥದ್ದು, ಕರುಣೆಯಲ್ಲಿ ಅವರನ್ನ ನಡೆಸುವಂಥದ್ದು, ಅವರನ್ನ ಪರಾಮರಿಸುವಂಥದ್ದು. ಇದು ಕ್ರೈಸ್ತರ ನಮಗೂ ಕೂಡ ಇದು ಗುರುತು, ನಮಗೆ ಗುರುತು ಇರ್ಬೇಕಂತ ಹೇಳಿ ಕರುಣೆ ಎಂಬ ಗುರುತು. ಮತ್ತೆ ಕ್ಷಮೆ, ದಯೆ, ಸಹಾಯ ಮಾಡುವ ಮನೋಭಾವ ಇದು ನಿಜವಾದಂತ ಕರುಣೆಯಾಗಿದೆ. ಲೋಕನು ಬರೆದ ಪತ್ರಿಕೆ 6ನೇ ಅಧ್ಯಾಯ 36ರಲ್ಲಿ ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರ್ರಿ. ನಮ್ಮ ತಂದೆ ಯಾರು? ನಮ್ಮ ಪರಲೋಕದ ತಂದೆ ಯೇಸು ಕ್ರಿಸ್ತನು. ಆತನ ಗುಣ ಏನಾಗಿದೆ? ಆತನು ಕರುಣೆ ಉಳ್ಳವನಾಗಿ ಪ್ರತಿದಿನ ಎಲ್ಲರಿಗೂ ಏನ್ ಮಾಡ್ತಾ ಇದ್ದಾರೆ? ತಮ್ಮ ಕರುಣೆಯ ಮುಖಾಂತರ ಎಲ್ಲರನ್ನ ಪೋಷಿಸುತ್ತಾ, ಎಲ್ಲರಿಗೂ ಆಹಾರವನ್ನ ದಯಪಾಲಿಸುತ್ತಾ, ಎಲ್ಲರಿಗೂ ಬೆಳಕು, ನೀರು, ಗಾಳಿ ಎಲ್ಲವನ್ನ ಹೇಗೆ ದೇವರು ಪ್ರತಿದಿನ ತನ್ನ ಕರುಣೆಯ ಮುಖಾಂತರ ನಮ್ಮನ್ನ ನಡೆಸ್ತಾ ಇದ್ದಾರೋ ಅದೇ ಪ್ರಕಾರ ನಾವು ಈ ಲೋಕದಲ್ಲಿ ಜೀವನ ಇರುವಾಗ ನಾವು ಅನೇಕರಿಗೆ ಕರುಣೆ ತೋರಿಸುವವರಾಗಿ ನಾವು ನಡೆದುಕೊಳ್ಬೇಕು ಎಂಬುದಾಗಿ, ದೇವರು ಯಾವ ರೀತಿ ಕರುಣೆ ಉಳ್ಳವರಾಗಿರುವ ಪ್ರಕಾರವೇ ನಾವು ಕೂಡ ಕರುಣೆ ಉಳ್ಳವರಾಗಿರ್ಬೇಕು ಎಂಬುದಾಗಿ ಇಲ್ಲಿ ತಿಳಿಸುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ಕೀರ್ತನೆ 108ರಲ್ಲಿ ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ನೋಡ್ರಿ, ದೇವರು ಯೆಹೋವನ ಕನಿಕರನು, ಆತನ ದಯೆಯನ್ನ ತೋರಿಸುವಾತ ದೇವರಾಗಿದ್ದಾನೆ. ಆತನು ದೀರ್ಘ ಶಾಂತನು ಎಂಬುದಾಗಿ, ಅಂತ ಶಾಂತಿ ಉಳ್ಳ ದೇವರನ್ನ, ಮತ್ತೆ ಆತನು ಪೂರ್ಣ ಪ್ರೀತಿ, ಆತನ ಅರ್ಧಮರ್ಧ ಪ್ರೀತಿಯನ್ನ ನಮ್ಮ ಮನಕುಲದವರ ಹಾಗೆ ಮಾಡೋದಿಲ್ಲ. ಆತನು ಮಾಡುವಂತ ಪ್ರೀತಿ ಏನಾಗಿದೆ? ಪೂರ್ಣ ಪ್ರೀತಿ ಉಳ್ಳವನಾಗಿರ್ತಾನೆ, ದೀರ್ಘ ಶಾಂತಿ ಉಳ್ಳವನಾಗಿರುವಂತ ದೇವರು, ಕನಿಕರ ಮತ್ತೆ ದಯೆಯನ್ನ ಹೊಂದಿದಂತ ದೇವರು ಇಲ್ಲಿ ತಿಳಿಯಪಡಿಸುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಆತನನ್ನ ಅನುಸರಿಸುವಂತ ನಾವುಗಳು, ಆತನ ಅನುಯಾಯಿಗಳಾದಂತ ನಾವುಗಳು ಕರುಣೆ ಉಳ್ಳವರಾಗಿ ಈ ಲೋಕದಲ್ಲಿ ನಾವು ಮಾರ್ಪಡಬೇಕು. ಕರುಣೆಯನ್ನ ಇತರರಿಗೆ ನಾವು ತೋರಿಸುವುದಕ್ಕೆ ನಾವು ಮುಂದೆ ಇರಬೇಕು ಎಂಬುದನ್ನ ನಮಗೆ ದೇವರ ವಾಕ್ಯ ತಿಳಿಸ್ತಾ ಇದೆ. ಮತ್ತೆ ಅದು ಮಾತ್ರವಲ್ಲದೆ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ. ನಿರ್ಮಲ ಚಿತ್ತರು ಎಂದರೇನು? ಪಾಪ, ಕಪಟ, ದ್ವೇಷ, ಅಸೂಹೆ ಮತ್ತು ದುರುದ್ದೇಶಗಳಿಂದ ದೂರವಿದ್ದು ದೇವರ ಮುಂದೆ ಪ್ರಾಮಾಣಿಕವಾಗಿ ಜೀವಿಸುವವರು ಎಂಬುದಾಗಿ. ಇದು ಹೃದಯಕ್ಕೂ ಕೂಡ ಅನ್ವಯವಾಗ್ತದೆ. ನಿರ್ಮಲ ಹೃದಯ ದೇವರಿಗೆ ಮೆಚ್ಚುಗೆಯಾಗಿದೆ. ದೇವರು ಕೇವಲ ಧಾರ್ಮಿಕ ಆಚರಣೆಗಳನ್ನ ಅಲ್ಲ, ಶುದ್ಧ ಮನಸ್ಸು ಮತ್ತು ಸತ್ಯವಾದ ಭಕ್ತಿಯನ್ನ ದೇವರು ನಮ್ಮಿಂದ ಬಯಸ್ತಾರೆ. ಇದು ದೇವರ ಸಾನ್ನಿಧ್ಯವನ್ನ ಈಗ ಅನುಭವಿಸುವುದನ್ನ ಮತ್ತು ಭವಿಷ್ಯದಲ್ಲಿ ಕೂಡ ಆತನ ರಾಜ್ಯದಲ್ಲಿ ಆತನ ಮಹಿಮೆಯನ್ನ ಮುಖಾಮುಖಿಯಾಗಿ ನೋಡುವ ನಿರೀಕ್ಷೆಯನ್ನ ಸೂಚಿಸ್ತದೆ. ಬರೀ ಈ ಲೋಕದಲ್ಲಿ ಮಾತ್ರ ಅಲ್ಲದೆ ನಾವು ಭವಿಷ್ಯತ್ ಕಾಲದಲ್ಲಿ, ಅಂದ್ರೆ ದೇವರ ಸನ್ನಿಧಾನದಲ್ಲಿ, ನಾವು ಪರಲೋಕ ರಾಜ್ಯದಲ್ಲಿ ಕೂಡ ಆತನ ಸನ್ನಿಧಿಯಲ್ಲಿ ಸೇರುವಾಗ ಆತನನ್ನ ನಾವು ಮುಖಾಮುಖಿಯಾಗಿ ನೋಡ್ತೇವೆ. ಯಾವಾಗ? ನಿರ್ಮಲ ಚಿತ್ತರಾಗಿ ನಾವು ಈ ಲೋಕದಲ್ಲಿ ಜೀವನ ಮಾಡಿದಾಗ.
ಈ ಪಾಪ, ಕಪಟ, ದ್ವೇಷ, ಅಸೂಹೆ, ದುರುದ್ದೇಶಗಳಿಂದ ಇವೆಲ್ಲವುಗಳಿಂದ ನಾವು ದೂರವಿದ್ದು ನಿರ್ಮಲ ಚಿತ್ತರಾಗಿ ನಾವು ಜೀವಿಸಿದಾಗ ದೇವರ ರಾಜ್ಯದಲ್ಲಿ ದೇವರನ್ನ ನಾವು ಮುಖಾಮುಖಿಯಾಗಿ ನೋಡುವುದಕ್ಕೆ ದೇವರು ನಮಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಕೀರ್ತನೆಗಳು 24:4-5, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನ ಹೊಂದುವನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಅಯೋಗ್ಯ ಕಾರ್ಯಗಳಲ್ಲಿ ನಾವು ಮನಸ್ಸಿಡಬಾರ್ದಂತೆ, ಮೋಸ ಪ್ರಮಾಣ ಮಾಡಬಾರ್ದಂತೆ, ಶುದ್ಧ ಹಸ್ತವುಳ್ಳವರಾಗಿ ನಿರ್ಮಲ ಮನಸ್ಸನ್ನ ನಾವೇನಾಗಿರ್ಬೇಕಂತೆ, ಉಳ್ಳವನಾಗಿರ್ಬೇಕಂತೆ. ಇದು ದೇವರನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಯೆಹೋವನಿಂದ ಶುಭವನ್ನ ಹೊಂದುವುದಕ್ಕೆ ನಮಗೆ ಸಹಾಯವನ್ನ ಮಾಡ್ತದೆ. ಮತ್ತೆ ಅದೇ ರೀತಿಯಾಗಿ 4ನೇದಾಗಿ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ ನಮ್ಗೆ ದೇವರು ಒಂದು ಸುಂದರವಾದಂತ ಒಂದು ವಾಗ್ದಾನವನ್ನ ನೀಡ್ತಾರೆ. ನೋಡ್ರಿ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ. ನಾವು ಅನೇಕರು ಕಷ್ಟದಲ್ಲಿ, ಅಸಮಾಧಾನದಲ್ಲಿ ಇರುವಂತವರನ್ನ, ದುಃಖದಲ್ಲಿ ಇರುವಂತವರನ್ನ ನಾವು ಸಮಾಧಾನ ಪಡಿಸಿ ಅವರಿಗೆ ಧೈರ್ಯವನ್ನ ತುಂಬಿ ದೇವರ ವಾಕ್ಯವನ್ನ ಹೇಳಿ ದೇವರ ವಾಕ್ಯದಿಂದ ಅವರನ್ನ ಸಮಾಧಾನ ಪಡಿಸುವಾಗ ನಾವು ದೇವರ ಮಕ್ಕಳು ಅನಿಸಿಕೊಳ್ತೇವೆ ಅಂತೆ. ದೇವರ ಪ್ರೀತಿ, ಸತ್ಯ ಮತ್ತು ಕ್ಷಮೆ ಮೂಲಕ ನಾವು ಜನರ ನಡುವೆ ಸಮಾಧಾನವನ್ನ ಉಂಟು ಮಾಡುವವರನ್ನ ನಾವು ಧನ್ಯರು ಎಂಬುದಾಗಿ ದೇವರು ಹೇಳ್ತಾರೆ. ಅವರು ದೇವರ ಮಕ್ಕಳು ಎಂಬುದಾಗಿ ಕೂಡ ಕರೆಯಲ್ಪಡ್ತಾರೆ ಎಂಬುದಾಗಿ ದೇವರೇ ನಮ್ಗೆ ಹೇಳುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದು ದೇವರು ಕೊಟ್ಟಂತ ಒಂದು ಬಿರುದು ನಮಗಾಗಿದೆ. ದ್ವೇಷ, ಪ್ರತಿಕಾರ, ಸಮಾಧಾನವನ್ನ ಏನ್ ಮಾಡ್ತಂದ್ರೆ ಹಾಳು ಮಾಡ್ತದೆ. ಕ್ಷಮಿಸುವ ಹೃದಯ ದೇವರ ಒಂದು ಚಿತ್ತವನ್ನ ನೆರವೇರಿಸ್ತದೆ ಎಂಬುವಂಥದ್ದನ್ನ ನಾವು ತಿಳಿದುಕೊಳ್ಬೇಕು. ನಾವು ಮೊದಲು ಕುಟುಂಬದಲ್ಲಿ ಸಮಾಧಾನವನ್ನ ಬೆಳೆಸಬೇಕು. ಗಲಿಬಿಲಿಯನ್ನ ಉಂಟು ಮಾಡದೆ ಸಮಾಧಾನದಿಂದ ದೇವರ ಬಳಿಗೆ ನಾವು ಜನರನ್ನ ನಡೆಸಬೇಕು. ನಾವು ಕೂಡ ದೇವರ ಬಳಿಗೆ ಸಮಾಧಾನದಿಂದ ಇರಬೇಕು. ಅದು ಮಾತ್ರ ಅಲ್ಲದೆ ಜಗಳವನ್ನ ನಾವು ಹೆಚ್ಚಿಸದೆ ಪರಿಹಾರವನ್ನ ಹುಡುಕಿ ಅದಕ್ಕೆ ಸಮಾಧಾನದಿಂದ ನಾವು ನಡೆಸುವರಾಗಿರ್ಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ರೋಮಾಪುರದವರಿಗೆ 12:18 ಸಾಧ್ಯವಾದರೆ, ಪೌಲನು ಇಲ್ಲಿ ಸ್ಪಷ್ಟವಾಗಿ ರೋಮಾಪುರದವರಿಗೆ ಬರೀತಾ ಇದ್ದಾರೆ, ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ನೀವು ಸಮಾಧಾನವಾಗಿರ್ರಿ ಎಂಬುದಾಗಿ. ಇದೇ ಮಾತನ್ನ ಮತ್ತೆ ಇಬ್ರಿಯದವರಿಗೆ ಪತ್ರಿಕೆಯಲ್ಲಿ 12:14 ಕೂಡ ಪೌಲನು ಇಬ್ರಿಯದವರಿಗೆ ಹೇಳ್ತಾ ಇದ್ದಾರೆ, ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನ ಹೊಂದುವುದಕ್ಕೂ ಪ್ರಯತ್ನ ಪಡಿರಿ ಎಂಬುದಾಗಿ. ಸಮಾಧಾನವಾಗಿರುವಂತದ್ದು, ಸಮಾಧಾನ ಪಡಿಸುವಂತದ್ದು ಅದು ಸಾಮಾನ್ಯವಾದಂತ ಒಂದು ಕೆಲಸ ಅಲ್ಲ. ನನ್ನಲ್ಲಿ ಸಮಾಧಾನ ಇರುವುದಾದ್ರೆ ನಾನು ಇನ್ನೊಬ್ಬರಿಗೆ ಸಮಾಧಾನ ಪಡಿಸುವುದಕ್ಕೆ ಅದು ಒಂದು ದಾರಿಯಾಗಿರುತ್ತೆ. ನನ್ನಲ್ಲಿ ಅನೇಕ ಗಲಿಬಿಗಳಿರುವಾಗ ನಾನು ಬೇರೆಯವ್ರಿಗೆ ಹೋಗಿ ನೀವು ಸಮಾಧಾನದಿಂದ ಇರ್ರಿ ಅಂತ ಹೇಳೋದಕ್ಕೆ ಅದು ಸಾಧ್ಯವಿಲ್ಲ. ಆದ್ರಿಂದ ಪೌಲನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ನೀವು ಸಮಾಧಾನವಾಗಿರ್ರಿ ಎಂಬುದಾಗಿ ನಮಗೆ ಇಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ಮತ್ತು ಅದು ಮಾತ್ರವಲ್ಲದೆ 5ನೇದಾಗಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನ ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ ದೇವರು ಇಲ್ಲಿ ವಾಗ್ದಾನ ಮಾಡಿದ್ದಾರೆ. ಎಂತವರಿಗೆ ಪರಲೋಕ ರಾಜ್ಯ ಅನ್ನುವಂಥದ್ದನ್ನ ಈ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ? ನೀತಿಯ ನಿಮಿತ್ತವಾಗಿ ನಾವು ಹಿಂಸೆಯನ್ನ ತಾಳಿಕೊಳ್ಳುವಾಗ ನಾವು ಧನ್ಯರಾಗ್ತೀವಿ, ನಮಗೆ ದೇವರು ಪರಲೋಕ ರಾಜ್ಯ ಅವರದು ಎಂಬುದಾಗಿ ನಮ್ಗೆ ಹೇಳ್ತಾ ಇದ್ದಾರೆ. ಈ ಲೋಕದಲ್ಲಿ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನ ತಾಳಿಕೊಳ್ಳುವಾಗ, ಕಷ್ಟಗಳನ್ನ ತಾಳಿಕೊಳ್ಳುವಾಗ ದೇವರು ನಮಗೆ ಪರಲೋಕ ರಾಜ್ಯವನ್ನ ಕೊಡ್ತಾರೆ ಎಂದು ಇಲ್ಲಿ ವಾಗ್ದಾನವನ್ನ ನಮಗೆ ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ದೇವರ ಸತ್ಯವನ್ನ ಹೇಳುವುದರಿಂದ ಅಥವಾ ವಿರೋಧ, ಅನೇಕ ಸಾರಿ ನಮಗೆ ವಿರೋಧಗಳು ಎದುರಾಗಿ ಬರುವಂತ ಸಮಯದಲ್ಲಿ ಅಥವಾ ಕ್ರಿಸ್ತನನ್ನ ಅನುಸರಿಸುವಂತ ಸಮಯದಲ್ಲಿ ಅನೇಕರು ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಅವಮಾನ ಮಾಡ್ತಾರೆ, ನಮ್ಮನ್ನ ತಿರಸ್ಕಾರ ಮಾಡ್ತಾರೆ, ಅನೇಕ ಕಷ್ಟಗಳಿಗೆ ನಮ್ಮನ್ನ ಒಳಪಡಿಸ್ತಾರೆ, ಸೇವೆಗಳಿಗೆ ಅಡ್ಡಿಗಳನ್ನ ಮಾಡ್ತಾರೆ, ಸೇವಕರುಗಳನ್ನ ಚಿತ್ರಹಿಂಸೆ ಮಾಡ್ತಾರೆ, ಸಭೆಗಳನ್ನ ಹೊಡಿತಾರೆ, ಮತ್ತೆ ಬಿಲಿವರ್ಸ್ಗಳನ್ನ ಚದರಿಸ್ತಾರೆ. ಈ ಎಲ್ಲಾ ಕಷ್ಟಗಳನ್ನ, ನಿಂದೆ, ಅಪಮಾನ, ಅವಮಾನ ಎಲ್ಲರ ಮುಂದೆ ಅವರನ್ನ ಹೊಡೆಯುವಂಥದ್ದು, ಅವಾಚ್ಯ ಶಬ್ದಗಳಿಂದ ಅವರನ್ನ ಬೈಯುವಂಥದ್ದು, ಇವೆಲ್ಲವನ್ನ ಮಾಡುವಾಗ್ಲೂ ನಾವು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನ ತಾಳಿಕೊಳ್ಳುವಾಗ ನಮಗೆ ಪರಲೋಕ ರಾಜ್ಯ ಸಿಗುತ್ತೆ ಎಂಬ ನಿರೀಕ್ಷೆ ನಮಗಿರ್ಬೇಕಂತೆ. ಈ ಲೋಕದಲ್ಲಿ ಎಲ್ಲವನ್ನ ನಾವು ಸಹಿಸಿಕೊಂಡು ಜೀವಿಸುವಾಗ ದೇವರು ನಮ್ಮ ಜೊತೆ ನಂಬಿಗಸ್ತನಾಗಿ ಇದ್ದು ಪರಲೋಕ ರಾಜ್ಯವನ್ನ ಆತನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. 2 ತಿಮೋತಿ 3:12 ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡಿದವರೆಲ್ಲರೂ
ಹಿಂಸೆಗೊಳಗಾಗುವರು ಎಂಬುದಾಗಿ. ನೋಡ್ರಿ, ನಾವು ಕ್ರಿಸ್ತನನ್ನ ಅನುಸರಿಸುವಾಗ, ಕ್ರಿಸ್ತನನ್ನ ನಾವು ಸದ್ಭಕ್ತರಾಗಿ ಆತನೊಟ್ಟಿಗೆ ನಾವು ಜೀವಿಸುವಾಗ, ನಾವು ಮನಸ್ಸು ಮಾಡುವಾಗ ನಮಗೆ ಹಿಂಸೆಗೂ ನಾವು ಒಳಗಾಗ್ತೇವೆ. ನಮಗೆ ಹಿಂಸೆ, ನಮಗೆ ಕಷ್ಟಗಳು, ಕಣ್ಣೀರುಗಳು, ದುಃಖಗಳು, ಹಿಂಸೆಗಳು ಎಲ್ಲವೂ ನಮಗೆ ಬರ್ತವೆ ಅಂತಂದು ಹೇಳಿ ಇಲ್ಲಿ ತಿಮೋತಿಯವರಿಗೆ ಪೌಲನು ಬರಿತಾ ಇದ್ದಾನೆ. ಅದೇ ಮಾತ್ರವಲ್ಲದೆ ರೋಮ 8:18 ಕೂಡ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನ ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸ್ತೇನೆ ಅಂತ ಹೇಳ್ತಾರೆ. ಯಾರು? ಪೌಲ ಹೇಳ್ತಾ ಇದಾರೆ. ನೋಡ್ರಿ, ಇಲ್ಲಿ ನಮಗೆ ಸ್ವಲ್ಪ ಕಷ್ಟಗಳು, ನಮಗೆ ಸ್ವಲ್ಪನೇ, ಆದ್ರೆ ನನ್ನ ನಿರೀಕ್ಷೆ ಎದ್ರ ಮೇಲಿದೆ ಅಂದ್ರೆ ಮುಂದೆ ಕಾಣಿಸುವಂತ ಒಂದು ಮಹಾ ಪದವಿಯನ್ನ, ಮಹಿಮಾ ಪದವಿಯನ್ನ, ಪರಲೋಕದ ರಾಜ್ಯವನ್ನ ನೆನೆಸಿ ನಾನು ಎದುರು ನೋಡ್ತೇನೆ ಎನ್ನುವಂಥದ್ದನ್ನ ಪೌಲರು ಇಲ್ಲಿ ನಮಗೆ ತಿಳಿಯಪಡಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ನನ್ನ ನಿಮಿತ್ತವಾಗಿ, ಕೊನೆಯದಾಗಿ, ನನ್ನ ನಿಮಿತ್ತವಾಗಿ ನಿಮ್ಮ ಮೇಲೆ ಕೆಟ್ಟ ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಎಂಬುದಾಗಿ ಇಲ್ಲಿ ಹೇಳ್ತಾ ಇದೆ. ಜನರು ನಮ್ಮನ್ನ ಏನ್ ಬೇಕಂದ್ರೆ ಮಾಡ್ಲಿ, ಎಷ್ಟೇ ಹಿಂಸೆ ಪಡಿಸ್ಲಿ, ನಮ್ಗೆ ಏನೇ ತೊಂದರೆ ಕೊಡ್ಲಿ, ನಾವೆಲ್ಲವನ್ನ ಸಹಿಸಿಕೊಂಡು ನಾವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ನಾವು ತವಕ ಪಡುವವರಾಗಿರ್ಬೇಕು. ಅವೆಲ್ಲವುಗಳ ಕೂಡ ದೇವರು ನಮಗೆ ಎಲ್ಲವನ್ನ ಒದಗಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. 1 ಪೇತ್ರ 4:14 ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ಎಂಬುದಾಗಿ ಹೇಳಿದೆ. ನಾವು ಕ್ರಿಸ್ತನ ನಿಮಿತ್ತವಾಗಿ ಪಡುವಂತಹ ಎಲ್ಲಾ ಕಷ್ಟ, ಹಿಂಸೆ, ಸಂಕಟಗಳು ನಾವು ಹೊಂದಿಕೊಳ್ಳುವಾಗ ನಾವು ಧನ್ಯರು ಎಂಬುದಾಗಿ ದೇವರು ನಮಗೆ ತಿಳಿಯಪಡಿಸುವಂತದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ಅದು ಮಾತ್ರವಲ್ಲದೆ ಈ ದಿನದ ಒಬ್ಬ ಮಿಷನರಿಯ ಜೀವನ ಚರಿತ್ರೆಯನ್ನ ನಾವು ನೋಡುವಾಗ ಅವರ ಹೆಸರು ಬಂದ್ಬಿಟ್ಟು ಸಾಮ್ಯುಯೆಲ್ ಮಾಸ್ಟರ್ ಎಂಬುದಾಗಿ. ಇವರು ಜೂನ್ 25, 1765 ಜನಿಸ್ತಾರೆ. ಮತ್ತೆ ಮೇ 12, 1838 ಇವರು ಮರಣವನ್ನ ಕೂಡ ಹೊಂದ್ತಾರೆ. ಸುವಾರ್ತಿಕರಾದಂತ ಸಾಮ್ಯುಯೆಲ್ ಮಾರ್ಟನ್ ಅವರ ಒಂದು ಜೀವನ ಚರಿತ್ರೆಯನ್ನ ನಾವು ನೋಡುವಾಗ ಇವರು ಇಂಗ್ಲೆಂಡ್ ನಲ್ಲಿ ಪಾರ್ನ್ ಹಿಲ್ ಪ್ರದೇಶದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ಬಂದು ಥಾಮಸ್ ಮಾರ್ಟನ್, ತಾಯಿ ಹೆಸರು ಎಲಿಜಾಬೆತ್ ಎಂಬುದಾಗಿ. ಇವರ ಒಂದು ತಂದೆ ತಾಯಿ ಮತ್ತೆ ಮಗನ ಇವರ ಒಂದು ವೃತ್ತಿ ಏನಪ್ಪಾ ಅಂದ್ರೆ, ಕುಟುಂಬದ ಒಂದು ವೃತ್ತಿ ಸಾಮಾನ್ಯ ಕೃಷಿ ಮಾಡುವಂತ ಒಂದು ಕುಟುಂಬವಾಗಿತ್ತು. ಇವರು ಸಾಮ್ಯುಯೆಲ್ ಮಾರ್ಟನ್ ಅವರು ಬಾಲ್ಯದಿಂದಲೇ ದೇವರ ವಾಕ್ಯದ ಮೇಲೆ ಅಪಾರ ಆಸಕ್ತಿಯನ್ನ ಹೊಂದಿದಂತ ಒಬ್ಬ ವ್ಯಕ್ತಿ. ಮತ್ತೆ ಇವರ ಶಿಕ್ಷಣ ಕೂಡ ಏನಾಗಿತ್ತಪ್ಪ ಅಂದ್ರೆ ಧರ್ಮಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರು. ಮತ್ತೆ ಎರಡನೇದಾಗಿ ಕ್ರೈಸ್ತ ಸೇವೆಗೆ ಸಂಬಂಧಿಸಿದ ಶಿಕ್ಷಣವನ್ನ ಇವರು ಏನ್ ಮಾಡಿದ್ರಪ್ಪ ಅಂದ್ರೆ ಪಡೆದುಕೊಂಡಿದ್ರು. ಮತ್ತೆ ಇವರು ನಂತರ ಏನಪ್ಪಾ ಅಂದ್ರೆ ಚರ್ಚ್ ಮಿನಿಸ್ಟ್ರಿಯಲ್ಲಿ ಅಂದ್ರೆ ಸೊಸೈಟಿ CMS ಎಂಬುದಾಗಿ ಇವರು ಒಂದು ಸೇರಿ ಅಲ್ಲಿ ಮಿಷನರಿ ಸೇವೆಗೆ ಸಿದ್ಧರಾಗ್ತಾರೆ. ಮತ್ತು ಅದು ಮಾತ್ರವಲ್ಲದೆ ಆಸ್ಟ್ರೇಲಿಯಾ ಸೇವೆ ಇವರು ಫಸ್ಟ್ ಪ್ರಾರಂಭ ಮಾಡುವಂತ ಸಮಯದಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. 1794 ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ಗೆ ಅವರಿಗೆ ಚಾಪ್ಲಿನ್ ಪಾದ್ರಿಯಾಗಿ ಇವರು ಏನಾಗ್ತಾರೆ ಅಂದ್ರೆ ಅಲ್ಲಿಗೆ ಮಿಷನರಿಯಾಗಿ ಇವರನ್ನ ಕಳಿಸಲ್ಪಡ್ತಾ ಇದೆ. ಅಲ್ಲಿಗೆ ಕಳಿಸುವಂತ ಸಮಯದಲ್ಲಿ ಅಲ್ಲಿನ ಖೈದಿಗಳು, ಬಡವರು ಮತ್ತು ಮಾವೋರಿ ಜನರಿಗೆ ಕೃಷಿಯ ಬಗ್ಗೆ ಮತ್ತು ಆತ್ಮಿಕ ಅಂಡ್ ಸಾಮಾಜಿಕ ಅಭಿವೃದ್ಧಿಗಾಗಿ ಸೇವೆ ಇವರನ್ನ ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಇವರ ಮಿಷನರಿ ಸೇವೆ ನ್ಯೂಜಿಲೆಂಡ್ ಮಾವೋರಿ ಜನರಂದ್ರೆ ಬುಡಕಟ್ಟು ಜನಾಂಗದವರ ಮಧ್ಯದಲ್ಲಿ ಇವರು ಸುವಾರ್ತೆಯನ್ನ ಸಾರಲು ಹೆಚ್ಚಿನ ಆಸಕ್ತಿಯನ್ನ ಇವರು ಹೊಂದುತ್ತಾರೆ. ಮತ್ತೆ ಅದು ಮಾತ್ರವಲ್ಲದೆ 1814 ಡಿಸೆಂಬರ್ 25 ನ್ಯೂಜಿಲೆಂಡ್ ನಲ್ಲಿ ಮೊದಲ ಕ್ರೈಸ್ತ ಆರಾಧನೆಯನ್ನ ಇವರು ನಡೆಸ್ತಾರೆ. ಅದು ಮಾತ್ರವಲ್ಲದೆ ಸ್ಥಳೀಯ ಜನರ ಭಾಷೆ, ಸಂಸ್ಕೃತಿ ಮತ್ತು ಜೀವನವನ್ನ ಗೌರವಿಸಿ ಅವರಿಗೆ ಕ್ರಿಸ್ತನ ಸಂದೇಶವನ್ನ ಇವರು ಸಾರುವುದಕ್ಕೆ ಬಹಳ ಪ್ರಯಾಸವನ್ನ ಪಡ್ತಾರೆ. ಅಲ್ಲಿಯ ಜನರಿಗೆ ಶಾಲೆಗಳು ಮತ್ತು ಶಿಕ್ಷಣ ಮತ್ತು ಶಾಂತಿ ಕಾರ್ಯಗಳಿಗೆ ಉತ್ತೇಜನವನ್ನ ನೀಡ್ತಾ ಅಲ್ಲಿ ಅನೇಕ ಕಷ್ಟಗಳನ್ನ ಅವರು ಅನುಭವಿಸ್ತಾರೆ. ಸಾಮ್ಯುಯೆಲ್ ಮಾರ್ಟನ್ ಅವರ ಮುಖ್ಯ ಸಾಧನೆಗಳೇನಂದ್ರಪ್ಪ, ನ್ಯೂಜಿಲೆಂಡ್ ನಲ್ಲಿ ಕ್ರೈಸ್ತ ಮಿಷನರಿ ಕಾರ್ಯಕ್ಕೆ ಭದ್ರವಾದ ಅಡಿಪಾಯವನ್ನ ಇವರು ಹಾಕ್ತಾರೆ. ಅಲ್ಲಿರುವಂತಹ ಮಾವೋರಿ ಜನರಿಗೆ ಕೃಷಿಯ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ ಅವರ ಸುಂದರವಾದ ಜೀವನವನ್ನ ಕಟ್ಟಿಕೊಂಡು ಸಮಾಜದಲ್ಲಿ ಅವರು ಒಂದು ಗಣ್ಯರಾಗಿ ಕಾಣ್ಲಿಕ್ಕೆ ಆಗುವಂತೆ ಅವರನ್ನ ಸುಧಾರಣೆಯ ಮಹತ್ವವನ್ನ ಅಲ್ಲಿ ತರ್ತಾರೆ. ಅವರು ಅನೇಕ ಜನರನ್ನು ಕ್ರಿಸ್ತನ ಕಡೆಗೆ ನಡೆಸ್ತಾರೆ. ಅದು ಬಹಳ ಮುಖ್ಯ.
ದೇವರ ವಾಕ್ಯವನ್ನ ಅವರಿಗೆ ಸಾರಿ ಅವರ ಜೀವನಕ್ಕೆ ಒಂದು ಎಲ್ಲಾ ಸಹಾಯಗಳನ್ನ ಮಾಡುತ್ತಾ ಕ್ರಿಸ್ತನ ಸುವಾರ್ತೆಯನ್ನ ಅವ್ರು ಏನ್ ಮಾಡ್ತಾರೆ, ಅವರೆಲ್ಲರಿಗೆ ವಾಕ್ಯದ ಬೀಜವನ್ನ ಬಿತ್ತುವುದಕ್ಕೆ ಪ್ರಯಾಸ ಪಡ್ತಾರೆ. ಅವರು ಎದುರಿಸಿದಂತ ಅನೇಕ ಕಷ್ಟಗಳು ಉಂಟು. ಏನಪ್ಪಾ ಅಂದ್ರೆ ಸ್ಥಳೀಯ ಬುಡಕಟ್ಟುಗಳ ನಡುವಿನ ಒಂದು ಸಂಘರ್ಷಣೆಗಳಿಂದ ಇವರಿಗೆ ಬಹಳ ತೊಂದರೆಯನ್ನು ಉಂಟು ಮಾಡಿಬಿಡ್ತಾರೆ. ಮತ್ತೆ ಇವರು ಸಮುದ್ರ ಪ್ರಯಾಣ ಮಾಡುವಂತ ಸಮಯದಲ್ಲಿ ಅನೇಕ ಅಪಾಯಗಳು, ಕಷ್ಟಗಳು, ಸಂಕಷ್ಟಗಳು, ಹಿಂಸೆಗಳು, ತೊಂದರೆಗಳು ಇವರನ್ನ ಎದುರಿಸ್ತವೆ. ಇವ್ರು ಎದುರಿಸ್ಬೇಕಾಗುತ್ತೆ. ಯಾಕಂದ್ರೆ ಅವರು ದೇವರ ಸೇವೆಗಾಗಿ ಒಪ್ಪಿಸಿಕೊಟ್ಟಂತ ದೇವ ಸೇವಕರು, ಭಾರವುಳ್ಳಂತ ದೇವ ಸೇವಕರು. ನಾನು ಹೇಗಾದ್ರೂ ಮಾಡಿ ಜನರನ್ನ, ದೇವರ ಈ ಬುಡಕಟ್ಟು ಜನಾಂಗ ಮಾವೋರಿ ಜನರನ್ನ ನಾನು ದೇವರ ಬಳಿಗೆ ನಡೆಸಬೇಕು ಎಂಬ ಉದ್ದೇಶ ಪೂರ್ವಕವಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಸೇವೆಗಾಗಿ ಬಂದಂತ ಒಬ್ಬ ದೈವ ಸೇವಕರು. ಇವರು ಅನೇಕ ಕಠಿಣವಾದಂತ ಅವಮಾನಗಳನ್ನ ಮತ್ತೆ ಅನಾರೋಗ್ಯಗಳನ್ನ ಅನುಭವಿಸುವಂತ ಸಮಯದಲ್ಲಿ ಮತ್ತೆ ಇವರಿಗೆ ಅನೇಕ ಟೀಕೆಗಳನ್ನ ಮಾಡ್ತಾರೆ, ವಿರೋಧಗಳನ್ನ ವ್ಯಕ್ತಪಡಿಸ್ತಾರೆ, ಇವರ ಸೇವೆಗೆ ತೊಂದರೆಗಳನ್ನ ಮಾಡ್ತಾರೆ, ಇವರೆಲ್ಲಾ ಒಂದು ಕಾರ್ಯಗಳಿಗೆ ಅಡ್ಡಿಯನ್ನ ಉಂಟು ಮಾಡ್ತಾರೆ. ಇವೆಲ್ಲವುಗಳ ಮಧ್ಯದಲ್ಲಿ ಕೂಡ ಅವರು ಉನ್ನತವಾದ ಸೇವೆಯನ್ನ ಮಾಡ್ತಾರೆ. ಅನೇಕ ಕಷ್ಟಪಟ್ಟು ಅನೇಕ ಕಾರ್ಯಗಳಲ್ಲಿ ದೇವರ ವಿಷಯವನ್ನ, ದೇವರ ಕುರಿತು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅನೇಕ ಜನರಿಗೆ ಸುವಾರ್ತೆಯನ್ನ ಸಾರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಇವರು ಈ ರೀತಿಯಾಗಿ ಅನೇಕ ಕಾರ್ಯಗಳನ್ನ ಮಾಡಿ ದೇವರ ದೃಷ್ಟಿಯಲ್ಲಿ ಅನೇಕರಿಗೆ ಕರುಣೆಯನ್ನು ತೋರಿಸಿದ ಮುಖಾಂತರ ನೀತಿಯ ಮಾರ್ಗದಲ್ಲಿ ನಡೆಸುವುದರ ಮೂಲಕ ಅವರ ಒಂದು ಬೇರೆ ಆಹಾರಕ್ಕಾಗಿ ಅವರ ಹಸಿವನ್ನ ತೀರಿಸದೆ ಪರಲೋಕ ರಾಜ್ಯದ ಹಸಿವನ್ನ ಅವರಿಗೆ ತೋರಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ಕಾರ್ಯಗಳನ್ನ ಸ್ಯಾಮ್ಯುಯಲ್ ಮಾರ್ಡನ್ ಅವರು ತಮ್ಮ ಜೀವಿತವನ್ನ ಒಪ್ಪಿಸಿಕೊಟ್ಟು ಅನೇಕರನ್ನ ದೇವರ ಬಳಿಗೆ ನಾವು ನಡೆಸುವಂತದನ್ನ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲದೆ ಇವರು ಏನಾಗ್ತಾರಂದ್ರೆ ಮೇ 12, 1838 ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಇವ್ರು ಏನಾಗ್ತಾರಂದ್ರೆ ತುಂಬಾ ವಯಸ್ಸಾದಂತ ಕಾರಣ, ಅಂದ್ರೆ 72 ವರ್ಷಗಳ ಕಾಲ ಇವರು ಬದುಕ್ತಾರೆ. ಅನೇಕ ತಮ್ಮ ಸೇವೆಯ ಅವಧಿಯಲ್ಲಿ ಅನೇಕ ಪ್ರಾಂತ್ಯಗಳಿಗೆ, ಪಟ್ಟಣಗಳಿಗೆ ಅವರು ಪ್ರಯಾಣ ಮಾಡಿ 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 ದೇವರ ಸೇವೆಯನ್ನ ಮಾಡುತ್ತಾ ದೇವರ ವಾಕ್ಯವನ್ನು ಸಾರುವುದಕ್ಕೆ ಅವರು ಬಹಳ ಪ್ರಯಾಣ ಮಾಡಿದ ಕಾರಣ ಅವರು ಬಹಳ ಕೊನೆಯದಾಗಿ ಅನಾರೋಗ್ಯಕ್ಕೆ ಸ್ವಲ್ಪ ತುತ್ತಾಗಿ ಅವರು 72 ವರ್ಷಗಳ ಕಾಲ ಬದುಕಿ 1832 ಮೇ 12 ಅವರು ನಿಧನರಾಗುವಂಥದ್ದನ್ನ ನಾವು ನೋಡಬಹುದು. ಇವರ ಜೀವನದಿಂದ ನಾವು ಕಲಿಯಬೇಕಾದಂತಹ ಒಂದು ಪಾಠಗಳು ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನಾವು ದೇವರ ಕರುಣೆಯನ್ನ ನಿಷ್ಠೆಯಿಂದ ನಾವೇನ್ ಮಾಡ್ಬೇಕಂತೆ, ಒಂದು ದೇವರ ಕರೆಯನ್ನ ನಾವು ನಿಷ್ಠೆಯಿಂದ ಅನುಸರಿಸಬೇಕಂತೆ. ಎರಡನೇದು, ಎಲ್ಲಾ ಜನರನ್ನ ಪ್ರೀತಿಯಿಂದ ನಾವು ಸೇವಿಸ್ಬೇಕಂತೆ. ಅವರನ್ನ ಪ್ರೀತಿಯಿಂದ ನಾವು ಅವರೊಟ್ಟಿಗೆ ನಾವು ಹೊಂದಿಕೊಂಡು ಅವರನ್ನ ಸಮಾಧಾನ ಪಡಿಸುತ್ತಾ, ಅವರಿಗೆ ಧೈರ್ಯವನ್ನ ತುಂಬುತ್ತಾ, ಅವರ ಕಷ್ಟಗಳಿಗೆ ನಾವು ಸ್ಪಂದಿಸುತ್ತಾ ನಾವು ಜೀವನ ಮಾಡ್ಬೇಕಂತೆ. ಮತ್ತೆ ನಮ್ಮ ಸೇವೆಯ ಅವಧಿಯಲ್ಲಿ ಬರುವಂತಹ ಕಷ್ಟಗಳ ಮಧ್ಯದಲ್ಲಿ ಕೂಡ ನಾವು ಸೇವೆಯನ್ನ ಬಿಡಬಾರದು ಎಂಬುದಾಗಿ. ನೋಡ್ರಿ, ಸ್ಯಾಮ್ಯುಯಲ್ ಮಾರ್ಡನ್ ಅವ್ರಿಗೆ ಬಂದಂತ ಕಷ್ಟಗಳೇ ನಮಗೆ ಬಂದಿಲ್ಲ. ಬಟ್ ಅಂತಹ ಕಷ್ಟಗಳ ಮಧ್ಯದಲ್ಲಿ ಆಗಿನ ದಿನಮಾನಗಳ ಒಂದು ವಾತಾವರಣ ಹೇಗಿತ್ತೋ ಗೊತ್ತಿಲ್ಲ, ಬಟ್ ಅಂತ ಒಂದು ಕಷ್ಟ ದಿನಗಳ ಮಧ್ಯದಲ್ಲಿ ಉನ್ನತವಾದಂತ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಮತ್ತು ಅದು ಮಾತ್ರವಲ್ಲದೆ ದೇವರ ಮೇಲಿನ ವಿಶ್ವಾಸ ಮತ್ತು ಒಂದು ಏನು ಎಂದಿಗೂ ಬದಲಾಗದಂತ ಒಂದು ದೃಢವಾದ ನಂಬಿಕೆ ಮತ್ತು ಅಷ್ಟು ಭಯ ಭಕ್ತಿಯನ್ನು ಹೊಂದಿದಂತ ಈ ಒಬ್ಬ ಸೇವಕರ ಜೀವನದ ಮುಖಾಂತರ ನಾವು ಕಲಿಬೇಕು. ಅಂತ ಒಂದು ನಂಬಿಕೆ, ಅಂತ ಒಂದು ದೇವರ ಮೇಲಿದ್ದಂತ ಪ್ರೀತಿ, ದೇವರ ಮೇಲಿಟ್ಟಿರುವಂತ ಪ್ರೀತಿಯ ಮುಖಾಂತರ ಅವರು ಅನೇಕ ದೇಶಗಳಿಗೆ ಮಿಷನರಿಯಾಗಿ ಹೋಗಿ ಸೇವೆಯನ್ನು ಸಲ್ಲಿಸುವಂತೆ, ಬುಡಕಟ್ಟು ಜನಾಂಗಗಳ ಮಧ್ಯದಲ್ಲಿ ಅವರ ಭಾಷೆ ಏನು, ಅವರ ಒಂದು ಕಲಾಚಾರಗಳು, ಅವರ ಸಂಸ್ಕೃತಿ ಯಾವುದು, ಆ ಒಂದು ಇದಕ್ಕೆ ನಾವು ಅವರು ಹೊಂದಿಕೊಂಡು ಉತ್ತಮವಾದಂತ ಸೇವೆಯನ್ನು ಮಾಡಿ ಇಂದು ಅವರ ಬಗ್ಗೆ ನಾವು ಧ್ಯಾನ ಮಾಡುವುದಕ್ಕೆ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ದೇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ದೇವರ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ದೇವರೇ, ನಿನ್ನ ನಾಮಕ್ಕೆ ಇವತ್ತು ಮಹಿಮೆ ಉಂಟಾಗಲಿ ಕರ್ತನೆ. ನಿಮ್ಮ ವಾಕ್ಯವನ್ನ ನಮಗೆ ತಿಳಿಯಪಡಿಸಿದ್ದೀರಿ ಕರ್ತನೆ. ನಿಮ್ಮ ವಾಕ್ಯಗಳಲ್ಲಿ ನಾವು ಯಾವ ರೀತಿ ನೆಲೆಗೊಂಡ್ರೆ, ನಾವು ನಿಮ್ಮ ವಾಕ್ಯದಲ್ಲಿ ಈ ಲೋಕದಲ್ಲಿ ಜೀವನ ಮಾಡುವಾಗ ಯಾವ ಯಾವ ಕಾರ್ಯಗಳಲ್ಲಿ ನಾವು ನೆಲೆಗೊಂಡು ನಾವು ಜೀವನ ಮಾಡುವಾಗ ನೀವು ನಮ್ಮ ಸಂಗಡ ಇರ್ತೀರಾ, ನಮಗೆ ಕರುಣೆಯನ್ನ ಕೊಡ್ತೀರಾ, ಧೈರ್ಯವನ್ನ ಕೊಡ್ತೀರಾ, ಪರಲೋಕ ರಾಜ್ಯವನ್ನ ಕೊಡ್ತೀರಾ, ನಿಮ್ಮನ್ನ ಮುಖಾಮುಖಿಯಾಗಿ ನೋಡುವುದಕ್ಕೆ ನಮಗೆ ಸಹಾಯ ಮಾಡ್ತೀರಾ ಎಂಬುದಾಗಿ ನಾವು ನಂಬಿದ್ದೇವೆ ಕರ್ತನೆ.
ಈ ಜೂಮ್ ಮೀಟಿಂಗ್ ನಲ್ಲಿ ಬಂದಿರುವಂತ ಎಲ್ಲಾ ನಿನ್ನ ಸೇವಕರನ್ನ, ದೈವ ಮಕ್ಕಳನ್ನ ಕರ್ತನೆ ನೀನು ಆಶೀರ್ವಾದ ಮಾಡು, ಬಲಪಡಿಸು. ಅವರಿಗೆ ಇನ್ನು ಹೆಚ್ಚಾದ ರೀತಿಯಲ್ಲಿ ಕರ್ತನೆ ನಿಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡ್ಲಿಕ್ಕಾಗುವಂತೆ ಅವರೆಲ್ಲ ಸೇವೆ ಕಾರ್ಯಗಳಲ್ಲಿ ಅವರ ಕುಟುಂಬಗಳನ್ನ ನೀನು ಆಶೀರ್ವಾದ ಮಾಡು ಕರ್ತನೆ. ಇದನ್ನು ನಡೆಸಿಕೊಂಡು ಬರುವಂತ ಸೇವಕರನ್ನು ಕೂಡ ನೀನು ಆಶೀರ್ವಾದ ಮಾಡು, ನೀನು ಬಲಪಡಿಸು ಕರ್ತನೆ. ಮತ್ತೆ ಕಲ್ವಾರಿ ಚಪಲ್ ಸಂಸ್ಥೆಯನ್ನ, ಮತ್ತೆ ಡೈರೆಕ್ಟರ್ ಅಂಕಲ್ ಅವರನ್ನ, ಮತ್ತೆ ಇನ್ನು ಅನಂತ ಅಂಕಲನ್ನ, ಎಲ್ಲರನ್ನ ಕರ್ತನೆ, ಎಲ್ಲಾ ದೇವ ಸೇವಕರನ್ನ ಕರ್ತನೆ ನೀನು ಹೇಳುವಾಗ ಆಶೀರ್ವಾದ ಮಾಡು. ನೀನು ಮಹಿಮೆ ಒಂದು, ನಿನಗೆ ಎಲ್ಲಾ ಸ್ತೋತ್ರ ಉಂಟಾಗಲಿ. ಎಲ್ಲಾ ಸ್ತುತಿ ಘನಮಾನ ಮಹಿಮೆಗಳು ನಿಮ್ಮೊಬ್ಬರಿಗೆ ಸಲ್ಲಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯಾದ ದೇವರೇ, ಆಮೇನ್.